Welcome to Shri Vagdevi Tarot channel. Here is your future prediction with tarot card guidance. Namaste, Mars in Taros. ವೃಷಭ ರಾಶಿ ಅವರು ಭೂಮಿ ವಿಚಾರದಲ್ಲಿ ಒಂದಷ್ಟು ತೊಳಲಾಟನ ಅಥವಾ ಭೂಮಿಯೊಳಗಿರುವಂತ ಒಂದಷ್ಟು ವಿಚಾರಗಳನ್ನ ಹುಡ್ಕೊಂಡು ಹೊರಟಿರೋರಿಗೆ ಒಂದು ಮರದ ಕೆಳಗೆ ಅಥವಾ ಒಂದು ಮರದ ನೆರಳಿನಲ್ಲಿ ಅಥವಾ ದೂರದ ಕಾಡಿನಲ್ಲಿ ಒಂದಷ್ಟು ತೊಂದರೆಗಳು ಆಗಬಹುದು ಅನ್ನುವಂಥದ್ದು ಇದೆ. ಸಮಥಿಂಗ್ ಯಾವುದೋ ಕಾಡು, ಐ ಮೀನ್ ದಾಂಡೇಲಿ ಕಾಡ್ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ನೀವು ಪ್ರಯಾಣನೋ ಟ್ರಿಪ್ಪೋ ವಾಟ್ ಎವರ್ ನೀವು ಹೋದಾಗ, ಸೊ ಅಲ್ಲಿ ನಿಮ್ಗೇನೋ ಪ್ರೆಗ್ನೆಂಟ್ ಇದ್ದಿ ನೀವು ಹೋದ್ರೆ ಸಮಥಿಂಗ್ ಏನೋ ಮಿಸ್ಕ್ಯಾರೇಜ್ ಆಗ್ಬೋದು ಅಥವಾ ಪಾಪು ಆಗ್ಬಹುದು. ಎಸ್ಪೆಷಲಿ ವೃಷಭ ರಾಶಿಯವರಿಗೆ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಬಿಸ್ನೆಸ್ ಬರುವಂಥದ್ದು. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್, ಎಲ್ರಿಗೂ ಅಲ್ಲ. ಸಾಕಷ್ಟು ರಹಸ್ಯಗಳು ಕೂಡ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಪ್ರೊಟೆಕ್ಷನ್ ಕೂಡ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಸೈಲೆಂಟ್ ಆಗಿ ಇರಿ ಅನ್ನುವಂಥದ್ದು ಇದೆ. ಗ್ರೌಂಡೆಡ್ ಎನರ್ಜಿಲಿ ಇರಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಪೆಟ್ಟಿಗೆ ಎನರ್ಜಿ ಜಾಸ್ತಿ ಇದೆ ಇಲ್ಲಿ. ಪೆಟ್ಟಿಗೆಯಿಂದ ಸಮಸ್ಯೆನೋ ಪೆಟ್ಟಿಗೆಯಿಂದ ಲಾಭನೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಪೆಟ್ಟಿಗೆ 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 ಅಂತಷ್ಟೇ ಇದೆ ಇಲ್ಲಿ ನಂಗೆ. ಅದೊಂಚೂರು ನೋಡ್ಕೊಳ್ಳಿ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಒಂದಷ್ಟು ನಿರ್ಧಾರನ ತಗೊಳಕ್ಕಾಗ್ದಿರಾ ಸಮಸ್ಯೆನ ಎದುರಿಸ್ತಾ ಇರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಹಳೆ ಜಾಗ ಜಮೀನಿನ ವಿಚಾರದಿಂದ ಮತ್ತೆ ಒಂದಷ್ಟು ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆಗಳು ಇದೆ. ಆ ಸಮಸ್ಯೆಗಳು ಎದುರಾಗದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಕೆಲವು ಕಡೆ ಮಾತಾಡಕ್ ಹೋಗ್ಬೇಡಿ, ಸೈಲೆಂಟ್ ಆಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಆಸ್ತಿ ಆಸ್ತಿ ಹಸ್ತಾಂತರ, ಹಸ್ತಿ ಹಸ್ತಾಂತರ ಎರಡು ಕೇಳಿಸ್ತಾ ಇದೆ ನಂಗೆ. ಆಸ್ತಿ ಮತ್ತೆ ಅಸ್ಥಿ. ಅಸ್ಥಿ ಅಂದ್ರೆ ಏನು ಹೇಳಿ? ಅಸ್ಥಿ ಪಂಜರ, ಮೂಳೆಗಳು ಅಥವಾ ಆ ಆ, ಅಸ್ಥಿ ವಿಸರ್ಜನೆ ಅಂತ ಮಾಡ್ತೀವಲ್ಲ, ನೀರಲ್ಲಿ ಬಿಡೋದು, ಅದ್ರ ಎನರ್ಜಿನೂ ಇದೆ. ಮತ್ತೆ ಆಸ್ತಿ ಹ್ಯಾಂಡ್ ಓವರ್ ಮಾಡುವಂಥದ್ದು, ಐ ಮೀನ್ ಪ್ರಾಪರ್ಟಿ ಹ್ಯಾಂಡ್ ಓವರು ಮತ್ತೆ ಸ್ಕೆಲಿಟನ್ ಹ್ಯಾಂಡ್ ಓವರ್, ಈ ಥರದ್ದೇನೋ ಎನರ್ಜಿ ಇದೆ ಇಲ್ಲಿ. ನಂಗೆ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ, ಹಾಗಾಗಿ ನಗು ಬರ್ತಿದೆ. ಅನ್ಯಥಾ ಭಾವಿಸಕ್ಕೆ ಹೋಗಬೇಡಿ, ಅಪಾರ್ಥ ಮಾಡ್ಕೊಳ್ಬೇಡಿ. ಆ ಥರದ್ದೇನೋ ಸಮಸ್ಯೆ ಕಾಣಿಸ್ತಾ ಇದೆ. ಆ ಥರದ್ದು ಆಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ತಾಯಿ ಕಡೆಯಿಂದ ನಿಮಗೆ ಹೆಚ್ಚಿನ ಲಾಭ ಬರುವಂಥದ್ದು, ಜಾಗ ಜಮೀನು ಕೊಂಡ್ಕೊಳ್ಳುವಂಥದ್ದು ಇದೆ. ಹಳೆ ಜಾಗನ ಮಾರಿ ಹೊಸ ಜಾಗ ಕೊಂಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. 13, 18 ನಂಬರ್, 138 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ಇರಿ, ಸ್ಟ್ರೆಂತ್ ಇಟ್ಕೊಳ್ಳಿ ಕೆಲವು ವಿಚಾರಗಳಲ್ಲಿ ಅನ್ನುವಂಥದ್ದು ಇದೆ. ಸಾಕಷ್ಟು ಪ್ರೊಟೆಕ್ಷನ್ ಕೂಡ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ಡೆತ್ ನ್ಯೂಸ್ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಒಂದಷ್ಟು ಕೋರ್ಟ್ ಕಚೇರಿ ವಿಚಾರಗಳು ಅಥವಾ ಪೊಲೀಸರಿಂದ ಸ್ವಲ್ಪ ದೂರ ಇರಿ. ಕಾನೂನಿನ ವಿಚಾರಗಳಿಗೆ ತಲೆ ಹಾಕಕ್ಕೆ ಹೋಗಬೇಡಿ. ಕಾನೂನಿನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಕೋರ್ಟ್ಗೆ ಹೋಗ್ದಿರಾನೆ ಅಥವಾ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತದಿರಾನೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ. ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ. ಎಸ್ಪೆಷಲಿ ಒಂದಷ್ಟು ಗಿಡಗಳನ್ನ ಅಥವಾ ಮರಗಳನ್ನ ಹಾಕೋ ವಿಚಾರ ಇರಬಹುದು, ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದಷ್ಟು ಅಂದ್ರೆ ಏನೋ ಒಂದು ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಮರ ಗಿಡಗಳನ್ನ ಹಾಕಿದ್ರೆ ಇದು ಬೆಳೀತವ ಅನ್ನುವಂಥ ಪ್ರಶ್ನೆಗೆ ಸೊ ಎಸ್, ಖಂಡಿತವಾಗ್ಲೂ ಬೆಳೀತವೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತವೆ, ದೊಡ್ಡದಾಗಿ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೆಲವು ಲಾಸಸ್ ಆಗಬಹುದು, ಬಟ್ ಮರಗಳ ವಿಚಾರದಲ್ಲಿ ಯಾವುದೇ ಲಾಸ್ ಇಲ್ಲ. ಒಂದಷ್ಟು ವಿಚಾರಗಳಲ್ಲಿ ಬೇರೆ ವಿಚಾರದಲ್ಲಿ ಲಾಸಸ್ ಇರಬಹುದು ಅಷ್ಟೇ ಅನ್ನುವಂಥದ್ದು ಇದೆ. ನಿಮ್ಮ ಕ್ರಿಯೇಟಿವಿಟಿನ ಯಾವುದೇ ಕಾರಣಕ್ಕೂ ಬ್ಲಾಕೇಜಸ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಏರಿಸ್, ಸ್ಕಾರ್ಪಿಯೋ, ಅಕ್ವೇರಿಯಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಐ ಮೀನ್ ಕುಂಭರಾಶಿ ಮತ್ತೆ ವೃಶ್ಚಿಕ ರಾಶಿ, ಮೇಷ ರಾಶಿಯವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ.
ಡಾರ್ಕ್ ಗ್ರೀನ್ ಕಲರು, ಲೈಟ್ ಗ್ರೀನ್ ಕಲರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಒಂಚೂರು ಚಂದ್ರಶಾಂತಿಯಿಂದ ನಿಮ್ಗೆ ಹೆಚ್ಚಿನ ಲಾಭ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸಾಕಷ್ಟು ಒಳ್ಳೇದಾಗತ್ತೆ. ವೀಕ್ ಆಗಿ ಇರ್ಬೇಡಿ. ತುಂಬಾ ಸ್ಟ್ರಾಂಗ್ ಆಗಿ ಬದಲಾಗಿ ಅನ್ನುವಂಥದ್ದು ಇದೆ. ಸೊ ನೇಚರ್ ನಿಮ್ ಜೀವನಕ್ಕೆ ಸಾಕಷ್ಟು ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ಫ್ಯಾಮಿಲಿ ಗ್ರೋತ್ ಕಡೆ ಗಮನನ ಕೊಡಬೇಕು. ಪಾಸಿಟಿವಿಟಿ ಕಡೆ ಹೆಚ್ಚಿನ ಗಮನನ ಕೊಡಬೇಕು. ಅದನ್ನ ಕೊಡಿ ಅನ್ನುವಂಥದ್ದು ಇದೆ. ಯಾಕೆ ನೀವು ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನೇ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆಗ್ಲೇ ಹೇಳ್ದಂಗೆ ಒಂದಷ್ಟು ಫ್ರೂಟ್ ಅಂಡ್ ವೆಜಿಟೇಬಲ್ಸ್, ಹಸಿರು ಹಣ್ಣು ತರಕಾರಿಗಳನ್ನ ಬೆಳೀರಿ. ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಳೆ ಬೆಳೆಯಿಂದ ಯಾವುದೇ ನಷ್ಟ ಆಗೋದಿಲ್ಲ ನಿಮ್ಗೆ. ಆ ಮಣ್ಣಲ್ಲಿ ಫಲವತ್ತತೆ ಇದೆ, ಹಣ್ಣು ತರಕಾರಿಗಳನ್ನ ಬೆಳಿಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಶೇಖರಿಸಿ ಇಡಿ ಹಣ್ಣು ತರಕಾರಿಗಳನ್ನೆಲ್ಲ, ಪ್ರಿಸರ್ವೇಟಿಂಗ್ ಮಾಡಿಡಿ. ಮುಂದಿನ ದಿನಗಳಲ್ಲಿ ದೊಡ್ಡ ಆಪತ್ತು ಬರುತ್ತೆ, ಆವಾಗ ಅದೆಲ್ಲ ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಜೋಳ, ಭತ್ತ ಕೂಡ ಇದೆ. ತೆಂಗಿನಕಾಯಿಗಳನ್ನು ಕೂಡ ಶೇಖರಿಸಿ ಇಡಿ. ಇದು ಕೂಡ ಎಷ್ಟೋ ಹಸಿವನ್ನ ನೀಗ್ಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಧಗಳಲ್ಲಿ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಸ್ವಲ್ಪ ಪ್ರಾಬ್ಲಮ್ ಏನಾದರೂ ಆಗಿದ್ರೆ ಜೀರಿಗೆ ನೀರನ್ನ ಕುಡೀರಿ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಒಳಿ ಒಳಿತಾಗುತ್ತೆ ಅನ್ನುವಂಥದ್ದು ಇದೆ. ಯಾಕೆ ಜೀರಿಗೆ ನೀರು ಎನರ್ಜಿ ಇದೆ ನನಗೆ ಗೊತ್ತಿಲ್ಲ. ಸಮಥಿಂಗ್ ಆ ಥರದ್ದು ಇಲ್ಲಿ ಇದೆ. ಸೊ ಏನೋ ಒಂದು ಹೊಸ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಥರದ್ದೇನೋ ಅನ್ಎಕ್ಸ್ಪೆಕ್ಟೆಡ್ ರೀತಿಲಿ ನಿಮ್ಗೆ ಏನೋ ಒಂದು ದಾರಿ ಕಾಣಿಸ್ಕೊಳ್ಳುತ್ತೆ. ಒಂದು ಹೊಸ ಭರವಸೆಯ ದಾರಿ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ತೀರ್ಪು, ದೇವರ ತೀರ್ಪಿನ ರೀತಿ ನಿಮ್ಗೆ ತೀರ್ಪು ಬರುತ್ತೆ. ಮನುಷ್ಯರಿಂದ ಬೇಸತ್ತಿರೋ ನಿಮ್ಗೆ ಅಥವಾ ಮನುಷ್ಯರಿಂದ ನಿಮ್ಗೆ ಸಮಸ್ಯೆನ ಎದುರಿಸಿ ಸಾಕಾಗಿರೋರಿಗೆ ಖಂಡಿತವಾಗ್ಲೂ ಒಂದು ಹೊಸ ಭರವಸೆಯ ದಾರಿನ, ಬದುಕನ್ನ ಆ ಒಂದು ದೈವ ತೋರಿಸ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಯೂನಿವರ್ಸ್ ವಿಲ್ ಟೇಕ್ ಕೇರ್ ಆಫ್ ಯು. ಸ್ವಲ್ಪ ಸೈಲೆಂಟ್ ಆಗಿರಿ. ತುಂಬಾ ಎಗರಾಡಕ್ಕೆ ಕಿರ್ಚಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಕೆಲವನ್ನೆಲ್ಲ ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ಇಷ್ಟು ವರ್ಷದ ಶ್ರಮನೆಲ್ಲ ಬಂದು 5-10 ನಿಮಿಷದಲ್ಲಿ ಅಥವಾ 5 ನಿಮಿಷದ ಅಥವಾ ಒಂದು 3 ನಿಮಿಷ, 5 ನಿಮಿಷ, ಒಂದು 10 ನಿಮಿಷಕ್ಕೋಸ್ಕರ ಇಡೀ ಇಷ್ಟು ವರ್ಷದ ಸಾಧನೆ, ತಪಸ್ಸು ಅಥವಾ ಇಷ್ಟು ವರ್ಷದ ಶ್ರಮನೆಲ್ಲ ವ್ಯರ್ಥ ಮಾಡೋ ಅಂಥವ್ರ ಸಹವಾಸ ಆಗಲಿ, ಅಂಥವ್ರ ಸಹಾಯ ಆಗಲಿ ನಿಮಗೆ ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ ಇಲ್ಲಿ. ನಿಮಗೆ ಸ್ವಲ್ಪನ ತುಂಬ ಹಾರ್ಶ್ ಎನರ್ಜಿ ಇದೆ ಇಲ್ಲಿ. ಯಾರಿಗೆ ಈ ಬುದ್ಧಿ ಮಾತು ಗೊತ್ತಿಲ್ಲ ನನಗೆ. ಇಷ್ಟೊಂದು ಅಗತ್ಯ ಇದೆಯಾ ನಿಮಗೆ? ಇದ್ರ ಅಗತ್ಯ ಇದೆಯಾ? ಇಷ್ಟು ವರ್ಷದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಣಿನ ರೆಪ್ಪೆ ಆಡಿಸ್ತಾ ಇರೋ ಹಾಗೆ ಜೋಪಾನ ಮಾಡಿರುವಂಥ ವಸ್ತುನ ತಗೊಂಡು ಹೋಗಿ ಇಂಥ ಗಿಡುಗಗಳ ಕೈಲಿ, ಕಟುಕರ ಕೈಲಿ ಕೊಡ್ತಿರಲ್ಲ. ಇಷ್ಟು 5 ನಿಮಿಷದ ನಿಮ್ಮ ಸ್ವಾರ್ಥಕ್ಕೋಸ್ಕರ 5 ನಿಮಿಷದ ತಾಳ್ಮೆ ನಿಮ್ಮಲ್ಲಿ ಇಲ್ಲ ಅಥವಾ ಬೇರೆ ಯಾರೂ ನಿಮ್ಗೆ ಸಹಾಯಕ್ಕೆ ಸಿಗೋದಿಲ್ಲ ಅಥವಾ ನಿಮ್ಮ ಕೈಲಿ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಯಾರೋ ತೊಂದರೆ ಮಾಡೋರಿಗೆ ಜೀವಕ್ಕೆ ಜೀವನೇ ಬಲಿ ಹಾಕೋ ಅಂಥವ್ರ ಸಹಾಯನ ನೀವು ತಗೊಳ್ತಿದ್ದೀರಲ್ಲ. ಯಾರಿಂದ ನಾವು ಕಾಪಾಡಬೇಕು ಅಂತ ಅನ್ಕೊಂಡಿದ್ವು ಅಂಥವ್ರಿಂದಾನೇ ನೀವು ಮತ್ತೆ ಅವ್ರನ್ನೇ ಕರ್ಕೊಂಬಂದು ಅವರಿಂದಾನೇ ಪ್ರಾಣಕ್ಕೆ ಅಪಾಯ ಮಾಡಿಸ್ತಿದ್ದೀರಲ್ಲ. ಇದು ನಿಮ್ಗೆ ಸರಿನಾ? ಇದಕ್ಕೆ ನಿಮ್ಗೆ ಯು ವಿಲ್ ಪೇ ಫಾರ್ ದಿಸ್ ಅನ್ನುವಂಥ ಎನರ್ಜಿ ಇದೆ. ಸೊ ನೀವು ಒಂಚೂರು ಎಚ್ಚರಿಕೆಯಿಂದ ಇರಿ. ಇದು ನಿಮ್ಗೆ ಅಲ್ಲ ಬಂದಿರೋದು. ನಿಮ್ಗೆ ಯಾರು ತೊಂದರೆ ಮಾಡ್ತಿದಾರೋ ಅವರಿಗೆ ಕೊಟ್ಟಿರುವಂಥ ಉತ್ತರಗಳು ಅಥವಾ ಅವರಿಗೆ ಕೊಟ್ಟಿರುವಂಥ ದೇವರ ವಾಕ್ಯಗಳು ಇದು. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಗೆ ಸಾಕಷ್ಟು ಪ್ರೊಟೆಕ್ಷನ್ ಇದೆ. ಸೊ ಡಿವೈನ್ ವಿಲ್ ಟೇಕ್ ಕೇರ್ ಆಫ್ ಯು ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಹಾಗಾಗಿ ತಾಳ್ಮೆ 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 ಅನ್ನುವಂಥದ್ದನ್ನ ಹೇಳ್ಬೋದು. ಬಟ್ ಅದ್ರಾಚೆಗೆ ಇಲ್ಲಿ ಸಾಕಷ್ಟು ಯಶಸ್ಸು ಇದೆ, ಸಾಕಷ್ಟು ಸಕ್ಸಸ್ ಇದೆ, ಸಾಕಷ್ಟು ನಿಮ್ ಜೀವನದಲ್ಲಿ ಯಾರು ವಿಷ ಬಿತ್ತಿದ್ರೋ ಅವರೆಲ್ಲ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯು ಹ್ಯಾವ್ ಸಫರ್ ಲಾಟ್. ತುಂಬಾ
ತಾಳ್ಮೆನ ಕಳ್ಕೊಂಡಿಲ್ಲ ಎಲ್ಲೂನು. ತುಂಬಾ ತಾಳ್ಮೆಯಿಂದ ಇದ್ದೀರಾ. ತುಂಬಾ ಫೇಸಸ್ಸನ್ನ ನೋಡಿದ್ದೀರಾ. ಮುಂದೆ ಇನ್ನ ಚೆನ್ನಾಗಿರ್ತೀರಾ. ಚೆನ್ನಾಗಿರ್ಬೇಕು. ಎಸ್ಪೆಷಲಿ ಒಂದು ಲೇಡಿ ಲಯನ್ ತರ ನಿಮ್ಮ ಎನರ್ಜಿ. ಈವನ್ ನೀವು ಮೇಲ್ ಪರ್ಸನ್ ಆಗಿದ್ರು ಕೂಡ ನಿಮ್ಮ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಫೆಮಿನೈನ್ ಎನರ್ಜಿ ಇರೋದ್ರಿಂದ ಸೊ ಯು ಕ್ಯಾನ್ ಸರ್ವೈವ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್. ಸೊ ಏನ್ ಬಂದ್ರು ಎಲ್ಲಿದ್ರು ನೀವು ಚೆನ್ನಾಗಿ ಆ ಸಮಸ್ಯೆನ ನಿಭಾಯಿಸ್ಬಿಡ್ತೀರಾ. ಮತ್ತೆ ಡೋಂಟ್ ಕೇರ್ ಎನರ್ಜಿ. ಭಯ ಆದ್ರೂ ಕೂಡ ನೀವು ಭಯನ ತೋರ್ಸ್ಕೊಳ್ಳೋದಿಲ್ಲ. ಆ ಥರ ಇಷ್ಟು ವರ್ಷನೇ ಇದ್ದೀರಾ. ಮುಂದೆ ಕೂಡ ಅದನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿ. ಇನ್ನ ಹೆಚ್ಚಿನ ಅನುಕೂಲಗಳೇ ಆಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ಮನ್ನ ಯಾರು ತೊಂದ್ರೆ ಮಾಡ್ತಿದ್ರೋ ಅವರಿಂದ ನಿಮ್ಮನ್ನ ಕಾಪಾಡೋದಕ್ಕೆ ಯಾರನ್ನ ಕಳ್ಸಿತ್ತೋ ಅವರು ಯಾರು ನಿಮ್ಮನ್ನ ಕೊಲ್ಲಕ್ ಬಂದ್ರೋ ಅವ್ರ ಜೊತೆನೆ ಅವರ ಮತ್ತೆ ಸಂಪರ್ಕ ಸಹಾಯನ ತಗೊಂಡು ನಿಮ್ಗೆ ತೊಂದ್ರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಈ ಒಂದು ಎಚ್ಚರಿಕೆ ಅವರಿಗೆ ದೈವ ಕೊಡ್ತಿದೆ ಅನ್ನುವಂಥದ್ದು ಇದೆ. ಸೊ ಎಸ್, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಬಟ್ ಯು ನೀಡ್ ಟು ಟೇಕ್ ರೆಸ್ಟ್ ಅಂಡ್ ಒಳ್ಳೆ ರೀತಿಲಿ ನಿಮ್ಮ ಲೈಫಿಗೆ ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಫ್ಯಾಮಿಲಿ ಬರ್ತಾ ಇದೆ. ಹ್ಯಾಪಿನೆಸ್ ಬರ್ತಾ ಇದೆ. ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಸೊ ಜಾಬು, ಸಕ್ಸಸ್ಸು, ಕೆರಿಯರು ಎಲ್ಲವೂ ಕೂಡ ಇದೆ. ಸಾಕಷ್ಟು ಸೀಕ್ರೆಟ್ಸ್ ಕೂಡ ಇದೆ. ಆ ಸೀಕ್ರೆಟ್ಸ್ನ ಕೂಡ ಸರಿಯಾದ ರೀತಿಲಿ ನೀವು ತಿಳ್ಕೊಂಡ್ರು ತಿಳ್ಕೊಳ್ದಂಗೆ, ತಿಳ್ಕೊಳ್ದಿದ್ರು ತಿಳ್ಕೊಂಡಿರೋ ಹಂಗೆ ಈ ಥರದ್ದೇನೋ ಎನರ್ಜಿ ಇದೆ. ಸಾಕಷ್ಟು ಹೀಲಿಂಗ್ ಎನರ್ಜಿ ಕೂಡ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಸೊ ಸಮಥಿಂಗ್ ಏನೋ ಆಹಾ ಆಹಾ ಅಂತ ಕೇಳಿಸ್ತಾ ಇದೆ. ಏನ್ ಆಹಾ ಅಂತ ನಂಗೆ ಗೊತ್ತಿಲ್ಲ. ಒಂದಷ್ಟು ಟೀಚರ್ ಎನರ್ಜಿ ಕೂಡ ಇದೆ ಇಲ್ಲಿ. ಸೊ ಖುಷಿಯಾಗಿರಿ. ತುಂಬಾ ಖುಷಿ ಇದೆ. ಸಾಕಷ್ಟು ಗೋಲ್ಡನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಆರೆಂಜ್‌ನ ತಿನ್ನಿ. ಇದರಿಂದ ಕೂಡ ಒಳ್ಳೆದಾಗತ್ತೆ. ವಿಟಮಿನ್ ಸಿ ಅಗತ್ಯ ಇರಬಹುದು ನಿಮ್ಗೆ. ಮತ್ತೆ ಇಲ್ಲಿ ಹಣ್ಣು ಕೊಡುವಂಥ ಮರ ಕೂಡ ಇರೋದ್ರಿಂದ ಅದು ಕೂಡ ಏನು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸಮಥಿಂಗ್ ಕೇತು ಎನರ್ಜಿ ಕೂಡ ಇಲ್ಲಿ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗಿ ಇರಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ಸೊ ಸಮಥಿಂಗ್ ವಿಲ್ ಎಂಡ್. ಏನೋ ಒಂದು ಎಂಡ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನ ಕೂಡ ನೋಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಹೈ ಎನರ್ಜಿ ಇದೆ. ಅಗೇನ್ ಮೇಷರಾಶಿ ಇಂಪಾರ್ಟೆಂಟ್ ಇರಬಹುದು. ಸೊ ಎಲಿಮಿನೇಷನ್ ಇದೆ ಇಲ್ಲಿ. ಸೊ ವೃಷಭ ಇದೆ. ಮೇಷ, ವೃಷಭ ಇಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಎಸ್, ಹೈ ಎನರ್ಜಿ ಇದೆ. ತುಂಬಾ ಹೈಯರ್ ಲೆವೆಲ್, ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸಮಥಿಂಗ್ ವಿಲ್ ಎಂಡ್ ಅಂದ್ರೆ ಸಮಥಿಂಗ್ ವಿಲ್ ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು. ಆನೆ ನಡೆದಿದ್ದೇ ದಾರಿ ಅನ್ನುವಂಥ ರೀತಿ. ಒಳ್ಳೇದಾಗ್ಲಿ. ಈ 88 ಪೋರ್ಟಲ್, ಲಯನ್ ಗೇಟ್ ಪೋರ್ಟಲ್ ನಿಮ್ಮ ಜೀವನಕ್ಕೆ ಒಳ್ಳೇದಾಗ್ಲಿ. ಜೊತೆಗೆ ಈ ಗ್ರಹಣಗಳು ಕೂಡ ನಿಮ್ಮ ಜೀವನಕ್ಕೆ ಒಳಿತನ್ನ ತರ್ತಾ ಇದೆ. ಇನ್ನ ಒಳಿತಾಗ್ಲಿ ಅಂತ ಹಾರೈಸ್ತೀನಿ. ಜೊತೆಗೆ ಎಲ್ಲ ಹಬ್ಬಗಳಿಗೂ ಮುಂಚಿತವಾಗಿ ಶುಭಾಶಯಗಳನ್ನ ತಿಳಿಸ್ತಾ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್. ಬಾಯ್. ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.